ಬಂಗಾರ ಆಲೆ ಮಂಚ ಇಟ್ಕೊಂಡು ನಿಂತ್ಕೊಂಡೈತೆ. ಬಾ 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 ಕಾವೇರಿ ಪುಟ್ಟ, ಬಾ ಹಂಗೆ ಮನೆ ಹಿಡ್ಕೊಂಡು ಮಂಚ ಹಿಡ್ಕೊಂಡು ಬಾರಮ್ಮ. ಬಾರ್ದಮ್ಮ, ಬಾ ಬಾ, ಎದಕ್ಕೆ ಬೇಡ, ಬಾ ಮಂಚ ಹಿಡ್ಕೊಂಡು ಹಂಗೇನೆ ನಾನು ಇಲ್ಲಿ ಇರ್ಕೊಂತೀನಿ, ಬಾ ಬೀಳಲ್ಲ, ಬಾರಮ್ಮ. ಬಂತು 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 ನನ್ನ ಬಂಗಾರಿ, ಬಾ 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 ಬಾ. ಕಾವೇರಿ ನಡ್ಕೊಂಡ್ ಬರ್ತಾ ಇದ್ದಾಳೆ ಮಂಚ ಹಿಡ್ಕೊಂಡು. ಊಪದು ನಾನು ಬರೋದಕ್ಕೂ ಮೊದ್ಲು ಮಂಚ ಹಿಡ್ಕೊಂಡು ನಿಧಾನಕ್ಕೆ ಬರ್ತಾ ಇದ್ಲು. ನಾನು ಬಂದು ಮಾತಾಡ್ತೀನಲ್ಲಪ್ಪ, ನಾನು ನೋಡ್ತಿದ್ದಂಗೆ ಆಳೆನೆ ಎಮ್ಮೆ ಅಂತಾನೆ ಅಳ್ತಾಳೆ, ಕರ್ಕಂಬ್ಲಿ ಅಂತಾನ. ನೋಡು, ನಾವಿಲ್ದಿದ್ರೆ ಅವಳೆರಡು ಕಾಳೆ ನಡಿತಾಳೆ, ನಾವಿದ್ರೆ ಎತ್ಕಂಬ್ಲಿ ಅಂತ ಅಳ್ತಾಳೆ. ನೋಡ್ಬೋದು ಹೆಂಗಿದ್ದಾಳೆ. ನಾಟಕ ಮಾಡ್ತೀಯೇನೆ ಕಾವೇರಿ? ಯಾರನ್ನ ಇದ್ದಾಗ ಅಳ್ತಾಳೆ, ಯಾರು ಇಲ್ಲಿದ್ರೆ ಸುಮ್ಮನೆ ಆಡ್ತಿರ್ತಾಳೆ. ಗೊತ್ತು ನೀನ್ ಹೆಂಗ್ ನಾಟಕ ಮಾಡ್ತೀಯ ಅಂತ. ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯ. ನಡ್ಕೊಂಬಾರೆ ಸುಮ್ಮನೆ. ಯಾವಾಗ್ಲೂ ಎತ್ಕೋಬೇಕೇನ ಇವಳ. ಬಾ ನಡ್ಕೊಂಡು. ನಡಿಯೋದ್ ಕಲಿಯೋದಿನ ಯಾವಾಗ ನೀನು? ಅತ್ತ ಅತ್ತ ಅತ್ತನೂ ಇಲ್ಲ ಗಿತ್ತನೂ ಇಲ್ಲ, ನೀನೇ ನಡ್ಕೊಂಡ್ ಬರ್ಬೇಕು ಅಲ್ಲಿಂದಾನ. ನೋಡ್ವಲ್ಲಿ ಅತ್ತ ಅತ್ತ ಅಂತಾಳೆ. ನನ್ ನೋಡಿ ಈಟತ್ತೆ ಎಮ್ಮೆ ಎಮ್ಮೆ ಅಂತಿದ್ಲು. ಯಾಕೆ ಮಲ್ಲಿ ಕಾವೇರಿ ಹೇಳ್ತಾ ಇದ್ದಾಳೆ ಕರ್ಕೊಂಬದ್ಬಿಟ್ಟು ನಗ್ತಾ ನಿಂತಿದ್ರೆ ಇಬ್ರು, ನೀನು ಪದ್ದುನು. ಅಯ್ಯ ಗುಬ್ಬಲಿ ಆಂಟಿ, ಎತ್ಕೆಂಬ್ಲಿ ಅಂತ ಹೇಳ್ತಾ ಇದ್ದಾಳ ಅವಳು. ನಾ ಬರತ್ಕ ಮೊದ್ಲು ಅವಳೇ ಕಾವಳೇನೆ ಮಂಚ ಹಿಡ್ಕೊಂಡು ನಡ್ಕೊಂಡ್ ಬತ್ತಿದ್ಲಂತೆ. ಮಲ್ಲಿ ಬತ್ತಿದಂಗೆ ಹೇಳ್ತಾ ಇದ್ದಾಳೆ ನೋಡು. ನಾನ್ ಬತ್ತಿದಂಗೆ ಅತ್ತ ಅತ್ತ ಅಂತಾಳೆ. ಅಕ್ಕೇನೆ ಎತ್ಕಬೇಡ ಸುಮ್ನಿರು. ಅವಳಾಗಿ ಅವಳೇ ನಡ್ಕೊಂಡ್ ಬರೋದ ಕಲ್ತ್ಕೊಂತಾಳೆ, ನಡಿಯೋದ ಇಪ್ಪಟ್ಟು. ಅಲೆ ದೊಡ್ಡಳಾಗ್ಯಾಳೆ. ಎಷ್ಟು ಭಾರ ಇದ್ದಾಳೆ ಗೊತ್ತೇ. ಇವಾಗ ಎತ್ಕೊಂಡು ಹೋಗಕ್ಕಾಗಲ್ಲ, ಕೈಯೆಲ್ಲ ನೋಯ್ತವೆ. ಎಲ್ಗಾನ ಕರ್ಕೊಂಡು ಹೋದ್ರೆ ಇವಳನ್ನ. ಪುಟಿ, ಕಾವೇರಿ ಪುಟಿ, ಅಳ್ಬಾರ್ದಪ್ಪ, ಅಳ್ಬೇಡ ಸುಮ್ನಿರು. ಬಾ ನಾನು ಎತ್ಕೊಂತೀನಿ. ಅವ್ರಿಬ್ರು ಎತ್ಕೆಮಲ್ಲ, ಸುಮ್ಮನೆ ನೋಡ್ತಾ ಹೋಗ್ತಾ ಇದಾರೆ. ಅಳ್ತಾ ಇದ್ರು ಎತ್ಕೊಂಬಂಗ್ ಸುಮ್ಮನೆ ಇದಾರೆ ನೋಡು. ನಿಮ್ಮ ಅಮ್ಮ ಏನೋ ನಿಮ್ಮ ಅತ್ತೇನು. ಒಜ್ಜನ್ ಬಾರಮ್ಮ, ಬಾ ನಾನು ಎತ್ಕೊಂತೀನಿ. ಗುಬ್ಬಲಿ ಆಂಟಿ ನಿಂತಾಗ ಬರಲ್ಲ ಅವಳು, ನೋಡಲ್ಲಲ್ಲಿ. ನೋಡಲ್ಲಿ ನೀನ್ ಕಾರದ್ರು ನಿಂತಾಗ ಬರಲ್ಲ ಅವಳು. ನಾನಿದ್ರೆ ನನ್ ತಕ್ ಬರ್ತಾಳೆ, ಮಲ್ಲಿ ಇದ್ರೆ ಮಲ್ಲಿ ತಕ್ ಹೋಗ್ತಾಳೆ. ಯಾರು ಇಲ್ದಿದ್ರೆ ನಿನ್ ತಕ್ ಬರೋದು. ಗೊತ್ತಾ? ನೋಡಲ್ಲಿ ಬರಲ್ಲ. ಏನಂಗೆ ಇವಳು ಸೀಮೆ ಗಿಲ್ಲುದತ್ತಿ. ಇವಳು ತಕ್ ಮಾತ್ರ ಹೋಗ್ತಾಳಂತೆ, ನನ್ ತಕ್ ಬರಲ್ವಂತೆ. ನನ್ ತಕ್ಕು ಬತ್ತಾಳೆ ಗೊತ್ತಾ? ನೋಡಲ್ಲಿ ಗುಬ್ಬಲಿ ಆಂಟಿ ನಿಂತಕ್ ಬರಲ್ಲ ಅವಳು. ನೋಡು, ನೀನು ಎತ್ಕೊಂಬಕ್ ಹೋಗ್ತಿದಂಗೆ ಅವಳು ಮುಂದಕ್ಕೆ ಬರ್ತಾಳೆ ನಮ್ ತಕ್ಕಿ. ಇರ್ಲಿ ಬಿಡು, ಪರವಾಗಿಲ್ಲ. ಏನ್ ಮಾಡಕ್ಕಾಗುತ್ತೆ, ಸಣ್ಣ ಹುಡ್ಗಿ ಅಲ್ವೇ. ನೀನಂತೂ ಜಾಸ್ತಿನ ಆಟ ಆಡ್ಸ್ತಿರ್ತೀಯಲ್ಲ, ಎತ್ಕೊಂಡು ಹೋಗ್ತಿರ್ತೀಯ. ನಿನ್ಗೇನು ಕೆಲಸ ಇಲ್ಲ, ಅದಕ್ಕೆ ನಿನ್ ಜೊತೆಗೆ ಜಾಸ್ತಿ ರೂಢಿ ಆಗ್ಯಾಳೆ. ಅದ್ರಾಗೆ ಅವ್ರ ಅಮ್ಮಯ್ಯ ಹಾಲು ಕುಡ್ಸವಳಲ್ಲ, ಅದಕ್ಕೆ ಅವ್ರ ಅಮ್ಮ ಅಂತ ಜಾಸ್ತಿ ಹೋಗ್ತಾಳೆ. ನೀವಿಬ್ರು ಇಲ್ಲ ಅಂದ್ರೆ ನನ್ ತಕ್ಕೆ ಬರೋದವಳು. ನಾನಂದ್ರೆ ಜಾಸ್ತಿ ಅವಳನ್ನ ಆಟ ಆಡ್ಸಲ್ವಲ್ಲ, ಮನೆ ಕೆಲಸನೇ ಇರುತ್ತೆ ನನಗೆ. ಅಡುಗೆ ಮಾಡೋದು, ಮುಸ್ರೆ ತೊಳೆಯೋದು, ಬಟ್ಟೆ ಒಗೆಯೋದು. ಅದಕ್ಕೆ ನಾನು ಜಾಸ್ತಿ ಎತ್ಕೆಮಕ್ ಆಗಲ್ವಲ್ಲ, ಅದಕ್ಕೆ ನನಗೆ ರೂಢಿ ಇಲ್ಲ ಅಷ್ಟೇನೆ. ನಿನ್ಗಂತೂ ಏನು ಕೆಲ್ಸ ಇರಲ್ವಲ್ಲ, ಯಾವಾಗ್ಲೂ ಎತ್ಕೊಂಡಿರ್ತೀಯ, ಅದಕ್ಕೆ ನಿಂತಕ್ ಬತ್ತಾಳೆ. ಅಳ್ಬಾರ್ದಪ್ಪ ಚಿನ್ನಿ, ಅಳ್ಬಾರ್ದು ಸುಮ್ನೀರ್, ಎತ್ಕೊಂತೀನಿ ನಾನು. ಅಳ್ಬಾರ್ದು ಸುಮ್ನೀರ್. ಪದು ಪದು, ಏನಪ್ಪ? ಇಲ್ಲಿ ನೋಡಿಲಿ, ನಾನು ಯಾಕೆ ತಂದಿದ್ದೀನಿ ಅಂತಾನ. ತೆಳ್ಳ ಗಾಡಿ ತಂದಿದೀಯಾ? ಯಾರಿಗಪ್ಪ ಇದು? ಕಾವೇರಿ ತಂದೆ ನೀನು? ಹೆಂಗ ಬಿಡು, ಕಾವೇರಿ ಇವಾಗ ಮಂಚ ಹಿಡ್ಕೊಂಡು ನಡ್ಕೊಂಡು ಓಡಾಡ್ತಿದ್ಲು. ಹೆಂಗ ನೀನ್ ಇವಾಗ ತೆಳ್ಳ ಗಾಡಿ ತಂದು ಕಟ್ಟಿದ್ಯಲ್ಲ, ಇವಾಗ ಇದನ್ನ ಹಿಡ್ಕೊಂಡು ತಳ್ಕೊಂಡು ಓಡಾಡ್ತಾಳೆ. ಜಲ್ ನಡಿಯೋದ್ ಕಲಿತಾಳೆ, ಇದನ್ನ ಹಿಡ್ಕೊಂಡು ಓಡಾಡಿರಿ. ಹ್ಞೂ ಕಣಪದ್ದು, ಮುಖ್ಯಸ್ಥರು ನಾನು ಟೌನ್ಗೆ ಹೋಗಿದ್ವಿ. ಯಾಕಣ ಅವರು ಅವ್ರ ಮೊಮ್ಮಗಳಿಗೆ ಒಂದು ತಕೊಂಡ್ರು. ಅದಕ್ಕೆ ನಾನು ನಿಮ್ಮ ಅಣ್ಣನ ಮಗಳು ನೆನಪಾದ್ಲು, ಅದಕ್ಕೆ ಅವಳಿಗೊಂದು ಇರಲಿ ಅಂತ ಹೇಳಿ ತಕೊಂಬಂದೆ. ತಳ್ಕೊಂಡು ಓಡಾಡ್ಕೊಂಡು ಆಟ ಆಡ್ತಾಳೆ ಅಂತಾನ. ತಕ ಅವಳಿಗೆ ಕೊಡು. ಏ ಕಾವೇರಿ, ಇಲ್ಲಿ ನೋಡಿಲ್ಲಿ ನಿಮ್ ತಾತ ನಿನಗೆ ಏನ್ ತಂದೈತಿ ಅಂತಾನ? ತೆಳ್ಳ ಗಾಡಿ ತಂದೈತಿ. ಇಪ್ಪಟ್ಟಿದಂತ ಹಿಡ್ಕೊಂಡು ತಳ್ಕೊಂಡು ಓಡಾಡ್ಬೇಕು ನೀನು. ಇದನ್ನ ಹಿಡ್ಕೊಂಡು ತಳ್ಳಿರೆ ನೀನ್ ಜಲ್ ನಡಿಯೋದ್ ಕಲಿತೀಯ. ನೋಡಲ್ಲಿ ನಿನ್ಗೋಸ್ಕರನ ತಾತ ತಂದೈತಿ. ಎರಡು ಕೈಗೆ ಹಿಡ್ಕಳೆ ಕಾವೇರಿ, ಎರಡು ಕೈಗೆ ಆ ಕಡೆಗೆ ಒಂದ್ ಕೈ ಹಾಕು, ಈ ಕಡೆಗೆ ಒಂದ್ ಕೈ ಹಾಕು. ಎರಡು ಕೈಯಾಗ ತಳ್ಕೊಂಡ್ರೆ ಜಲ್ ಜಲ್ ಮುಂದಕ್ಕೆ ಹೋಗುತ್ತೆ. ನೀನು ತಳ್ಕೊಂಡ್ ಕಾಲು ಹೆಜ್ಜೆ ಇಕ್ಕಬೇಕು ಜಲ್ ಜಲ್ದು, ಅದೇನಿಲ್ಲ ಎಳ್ಕೊಂಡು ಹೋಗುತ್ತೆ ನಿನ್ನ. ಹಂಗ ನೋಡಮ್ಮ ಪುಟ್ಟಿ, ನಿನ್ಗೋಸ್ಕರ ನಿಮ್ ತಾತ ತೆಳ್ಳ ಗಾಡಿ ತಕೊಂಬಂದೈತಿ. ತಾತನ್ ತಕ ಹೋಗ್ತೀಯ ನೀನ್ ಇವಾಗ?
ಅನ್ನು ಕಾವೇರಿ, ತಾತ ತಾತ ಅನ್ನು. ತಾತ ತಾತ ತಾತ. ಅಲೆಲೆಲೆಲೆಲೆಲೆಲೆ ಏನಪ್ಪೋ ತಾತ ಅಂಬತ್ ಕಲ್ತ್ಬಿಟ್ಟವಳೆ ನನ್ನ ಮೊಮ್ಮಗಳು. ಅತ್ತೆ ಹೇಳ್ಕೊಟ್ಲಾ ನಿನಗೆ ತಾತ ಅನ್ನು ಅಂತಾನ? ಓ ಯಪ್ಪ, ನಾನೇ ಹೇಳ್ಕೊಟ್ಟಿದ್ದೆ ಎಲ್ಲನ. ಅಮ್ಮಯ್ಯ ಅಂಬದು, ತಾತ ಅಂಬದು, ಅಜ್ಜಿ ಅಂಬದು, ಅತ್ತೆ ಅಂಬದು ಎಲ್ಲ ನಾನೇ ಹೇಳ್ಕೊಟ್ಟಿರೋದು ಅವಳಿಗೆ. ಪದ್ದು, ಎಲ್ಲಿ ನಿಮ್ಮ ಅಮ್ಮ ಇನ್ನು ನಿಮ್ಮ ಅಕ್ಕಯ್ಯ ಕಾಣಿಸ್ತಾ ಇಲ್ಲ? ಎಲ್ಗೋದ್ರಮ್ಮ? ಯಪ್ಪ, ಅವರು ಎಲ್ಲಿಗ ಹೋದ್ರು. ಅಕ್ಕ ಏನೋ ಊರಿಗೆ ಹೋಗ್ತೀನಿ ಅಂತಿದ್ಲು. ಅದಕ್ಕೆ ಅಮ್ಮಯ್ಯ ಗುಡಿಯಕ್ಕೆ ಹೋಗಿ ಕೈ ಮುಗ್ ಬರೋಣ ಬಾ ಅಂತ ಹೇಳಿ ಕರ್ಕೊಂಡೋತು. ಅವಾಗ್ಲೇ ಹೋತು, ಆಲೇನೆ ಇನ್ನ ಬಂದಿಲ್ಲ. ಊರಿಗ? ಯಾವ ಊರಿಗೆ ಹೋಗ್ತಾರಂತೆ? ಯಾವ ಊರಿಗ ನನಗೇನ್ ಗೊತ್ತು, ನನಗೇನು ಹೇಳಲಿಲ್ಲ ಅವರು. ಯಾವ್ದೋ ಊರಿಗೆ ಹೋಗ್ತೀವಿ, ಕೈ ಮುಗ್ ಬರೋಣ ಬಾ, ಎಲ್ಲ ಒಳ್ಳೇದ್ ಮಾಡ್ತಾನೆ ದೇವ್ರು ಅಂತ ಮಾತಾಡ್ತಿದ್ರು ಅಕ್ಕ ಏನು ಅಮ್ಮಯ್ಯನು. ಗುಲಾಬಿ, ನಿನಗೆ ನಾನು ಹೇಳಿರೇನಮ್ಮ ಯಾವ ಊರಿಗೆ ಹೋಗ್ತಾರಂತೆ? ನೇತ್ರಮ್ಮನು ಕಾಳಿನು? ಸಾವ್ಕಾರ್ರಿ, ಅದು ನೇತ್ರ ಗಂಡನ ಮನೆಗೆ ಹೋಗ್ತಾಳಂತೆ. ಅದಕ್ಕೇನೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ, ಹೋಗ್ತೀವಿ ಇವತ್ತು ಊರಿಗೆ ಅಂತ ಹೇಳ್ತಾ ಇದ್ರು. ನೀವು ಬಂದ್ರೆ ಇಲ್ಲೇ ಇರಕ್ಕೆ ಹೇಳಿರು. ನೀವು ಇಲ್ಲೇ ಇರ್ಬೇಕಂತೆ, ನೇತ್ರಂಗೆ ಬಿಟ್ಟು ಬರ್ಬೇಕಂತೆ ನೀವು ಅಮ್ಮವರು ಹೋಗಿ. ಗುಲಾಬಿ, ನೀನ್ ಹೇಳ್ತಾ ಇರೋದು ನಿಜನಾ? ನಮ್ ನೇತ್ರಮ್ಮ ಗಂಡನ ಮನೆಗೆ ಹೋಗ್ತಾಳಂತ ಇವತ್ತೇನೆ? ಹ್ಞೂ ಸಾವ್ಕಾರ್ರಿ, ನಿನ್ನೆ ದಿವಸ ಯಾರೋ ಹೆಂಗಸ್ರೇನೋ ಮಾತಾಡಿರಂದೆ ಗಂಡನ್ ಬಿಟ್ಟು ಬಂದೇವಳೆ ಅಂತನ. ಅದಕ್ಕೆ ನಿನ್ನೆಯಿಂದ ನಾ ಗಂಡನ ಮನೆಗೆ ಹೋಗ್ತೀನಿ ಅಂತ ಹೇಳಿ ಊಟ ತಿಂಡಿ ಎಲ್ಲ ಬಿಟ್ಟು ಕೂತಾವಳೆ ನೇತ್ರ. ಅದಕ್ಕೆ ಅಮ್ಮವರು ಇವತ್ತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗೋಣ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಯವ್ರೆ. ನೀವು ಇಲ್ಲೇ ಇರ್ಬೇಕಂತೆ. ನಾನು ಹೋಗ್ಬೇಕಂತ? ಅಯ್ಯೋ, ನನಗಿಲ್ಲಿ ಬೇಜಾನ್ ಕೆಲಸ ಐತೆ, ಬಡ್ಡಿ ವಸೂಲಿ ಮಾಡಕ್ ಹೋಗ್ಬೇಕು. ಅವಳೇ ಹೋಗಿ ಬಂದ್ರ ಆತಾತ. ಬಿಟ್ಟು ಬರಕ್ಕೆ ಇನ್ನು ಎಷ್ಟು ಜನ ಬೇಕು? ನಾನು ಇನ್ನೊಂದು ದಿವಸ ಹೋಗಿ ನೋಡ್ಕೊಂಬತ್ತಿದ್ದೆ, ಏನು ಕೆಲಸ ಎಲ್ಲ ಇಲ್ಲದೆ ಇದ್ದಾಗ. ಸರಿ, ಅವರಿಬ್ರು ಬರಲಿ ದೇವಸ್ಥಾನದಿಂದನ, ಆಮೇಲೆ ಮಾತಾಡ್ತೀನಿ. ನೋಡ್ದೆ ನಮ್ಮ ಪುಟ್ಟಿ, ನಿಮ್ ತಾತ ನಿನಗ್ ತೆಳ್ಳ ಗಾಡಿ ತಂದೈತಿ, ತಳ್ಕೊಂಬಾರಮ್ಮ ಬಾಯ್ತಾತನ. ಏ ಕಾವೇರಿ, ಸುಮ್ನೆ ನಿಂತ ನೋಡ್ತಾ ಇದೆಯಲ್ಲ ತಳ್ಳಿಲ್ಲಿ. ಈಗ ಹಿಂಗ್ ಹಿಡ್ಕೊಂಡು ತಳ್ಳಬೇಕು, ಇರು ತೋರಿಸ್ತೀನಿ ಹೆಂಗೆ ಅಂತಾನ. ಯಪ್ಪ, ಯಾಕೆ ಒದಿತೀಯ? ನೋಡು ಮಲ್ಲಿ, ಹಿಡ್ಕೊಂಬ ತೋರಿಸ್ತೀನಿ ಅಂತ ಹೇಳಿ ಮುಟ್ಟಿದ್ರೆ ಒದಿತಾಳೆ. ಆಲೇನೆ ನಮ್ಮ ಅಪ್ಪ ತಂದು ಕೊಟ್ಟಿರೋದು, ಇವಳ್ದೇನೋ ಅಮ್ಮಂಗೆ ಒದಿತಾಳೆ, ಮುಟ್ಬೇಡ ಅಂತಾನ. ಹಾಕು ಕಾವೇರಿ, ನಿಮ್ಮ ಅತ್ತಿಗೆ ಸರಿಯಾಗಿ ಬಿಡು. ನಾಲ್ಕ ಅವಾಗಾದ್ರೂ ಬುದ್ಧಿ ಬರುತ್ತೆ ಒಂದಿಷ್ಟು ತಲೆಯಾಗೆ. ಯಾಕೆ ಹೇಳು, ಅವಳ ಕೈಯಾಗೆ ನಿನ್ಗೆ ವಹಿಸ್ತೀನಿ ಗುಬ್ಬಲಿ ಆಂಟಿ. ನೀನೇನ ನನ್ನ ಒಯ್ಯಿ ಅಂತ ಹೇಳಿರಿ, ನಾನು ನಿನ್ನ ಒಯ್ಯಕ್ಕೆ ಹೇಳ್ತೀನಿ ಕೋಲ್ ಕೊಟ್ಟು. ಸರಿಯಾಗಿ ಬಿಡ್ತಾಳ, ಅವಳೇನು ಇಲ್ಲ. ಕಾವೇರಿ, ನಾನು ಒಯ್ಯಲ್ಲ, ನಿನ್ನೆ ಒಯ್ಯೋದು. ನಿನ್ನೆ ತಾನೇ ಇವಾಗ ಬಿಟ್ಟಿದ್ದು ಸರಿಯಾಗಿ. ನೋಡಲ್ಲಿ ಅವಳಿಗೆ ಬರುತ್ತೆ ತಳ್ಕೊಂಡು ಹೋಗಕ್ಕೆ. ಅದಕ್ಕೆ ನೀನೇನು ಹೇಳ್ಕೊಡ್ಬೇಡ ಅಂತ ಹೇಳಿ ನಿನ್ನ ಒಯ್ದಿದ್ದು. ನೋಡು ಹೆಂಗ್ ತಳ್ಕೊಂಡು ಹೋಗ್ತಾ ಇದ್ದಾಳೆ ಅವಳು. ಬಾ 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 ಪುಟ್ಟಿ, ಬಾ 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 ನನ್ ತಕನ ಬಾರಮ್ಮ ತಳ್ಕೊಂಡು. ಹಂಗೇನೆ ಓಡ್ಬಾ ತಳ್ಕೊಂಡು. ನಾನು ಸಣ್ಣಳಿದ್ದಾಗ ಅಪ್ಪಯ್ಯ ನನಗೂ ಇಂಥದ್ದೇ ಒಂದು ತಂದ್ಕೊಟ್ಟಿತ್ತು. ಇವಾಗ ಇವಳಿಗೆ ತಂದ್ಕೊಟ್ಟೈತಿ. ಅಗ್ಗಳಲ್ಲೇ ತಳ್ಕೊಂಡ್ ಬಂತಪ್ಪ ನನ್ನ ಬಂಗಾರಿ. ಗುಲಾಬಿ ಹಾಲಿದ್ರೆ ಒಂದಿಷ್ಟು ಕಾಸ್ಕೊಂಬರಗು, ಹೊಟ್ಟಸ್ತಿರ್ಬೇಕು, ಕುಡ್ಸೋಣ ಒಂದಿಷ್ಟ. ಅವಾಗಿಂದ ಆಟ ಆಡ ಇದ್ದಾಳೆ. ಸರಿ ಮಲ್ಲಿ, ಕಾಸ್ಕೊಂಬತ್ತೀನಿ ಹೇಳು. ಆಟ ಆಡಿಸ್ತಾ ಇರ್ರಿ ನೀವಿಬ್ರು, ನಾನು ಕಾಸ್ಕೊಂಬತ್ತೀನಿ. ಏ ಕಾವೇರಿ, ನನಗ್ ಕೊಡ್ತೀಯೇನೆ ತಳ್ಳ ಗಾಡಿನ? ನೋಡ್ಬೋದು, ನಿನಗ್ ಕೊಡಲ್ವಂತೆ ಅವಳು. ಅದಕ್ಕೇನೆ ಎಷ್ಟು ಜೋರಾಗಿ ತಳ್ಕೊಂಬತ್ತಾಳೆ ನೀನ್ ಕೇಳಿದಕ್ಕೆ. ಏನು ಬೇಡ ಬಿಡೆ ಕಾವೇರಿ, ಕೊಡ್ಬೇಡ ಬಿಡು, ನಾನು ಓಡಾಡ್ತೀನಿ. ನಿನಗಂತೂ ಇನ್ನ ಓಡಾಡಕ್ ಬರಲ್ಲ, ಅದಕ್ಕೆ ಗಾಡಿ ತಳ್ಕೊಂಡು ಓಡಾಡ್ತೀಯ. ನನಗೆ ಚೆನ್ನಾಗಿ ಓಡಾಡಕ್ಕೂ ಬರುತ್ತೆ, ಓಡೋಗಕ್ಕೂ ಬರುತ್ತೆ. ನಿನಗೆ ಇನ್ನ ಓಡಾಡಕ್ ಆಗಲ್ಲ. ಅದಕ್ಕೆ ಮತ್ತೀಗ ತಾತ ಗಾಡಿ ತಂದು ಕೊಟ್ಟಿರೋದು, ನಡಿಯತ್ ಕಲೀಲಿ ಜಲ್ದು ಅಂತಾನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.